ಸೊ ನೋಡ್ತಾ ಇದ್ದೀರಲ್ಲ ವಧುವರ ಸಮಾವೇಶ ಯಾವ ರೀತಿ ನಡೀತಾ ಇದೆ, ಜನಸಾಗರ ಯಾವ ರೀತಿ ಇದ್ದಾರೆ ಅಂತ. ಸೊ ಎಲ್ಲ ಊರುಗಳಿಂದ ಬಂದಿದ್ದಾರೆ ಇಲ್ಲಿ. ಸೊ ನಾನು ಇಲ್ಲೊಂದು ಅಂದ್ಕೊಂಡಿದ್ದೇನಪ್ಪ ಅಂದರೆ ಈ ಮಂಗಳೂರು, ಉಡುಪಿ, ಹೊನ್ನಾವರ, ಕುಮಟಾ, ಗೋಕರ್ಣ, ಆಮೇಲೆ ಈ ಕಡೆ ಶಿವಮೊಗ್ಗ ದೂರದಿಂದ ಎಲ್ಲ ಬಂದಿದ್ದಾರೆ ಇಲ್ಲಿ ವಧುವರ ಸಮಾವೇಶಕ್ಕೆ. ಅಂದರೆ ಹುಡುಗಿದ್ದು ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ 30 ಏಜ್ ಆಗ್ತಿದ್ದಂಗೆ ಹುಡುಗರಿಗೆ ಬೆಲೆನೇ ಹಂಗಾಗೋಗಿದೆ. ಸೊ ಏನಿದ್ರು ಒಂದು 25ರಿಂದ ಹುಡುಕಿ ಬೇಗ ಮದುವೆ ಆಗಿ ಅಂತ ನಾನು ಹುಡುಗರಿಗೆ ಸಜೆಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಹುಡುಗಿರಿಗೆ ರಿಜಿಸ್ಟರ್ ನಂಬರ್ 31 ಹೆಸರು ಅಶ್ವಿನಿ ಅಂತ. ನನ್ನ ಹೆಸರು ಅಶ್ವಿನಿ DL ಅಂತ. ನಾನು ದಾವಣಗೆರೆಯಿಂದ ಬಂದಿರೋದು. MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದೀನಿ. ಎಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಹೆಣ್ಗಳು ಸಿಗೋದು ತುಂಬ ಕಷ್ಟ ಇದೆ ಗುರು. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಬಾಯ್ಸ್ ತುಂಬ ಕಷ್ಟ ಇದೆ ಹೆಣ್ಗಳು ಸಿಗೋದು. ಸೊ ಆದಷ್ಟು ಬೇಗ ನಿಮ್ಮ ಎಜುಕೇಷನ್ ಮುಗಿತಿದ್ದಂಗೆ ಮದುವೆಗಳಾಗ್ಬಿಡಿ. ಇದಕ್ಕೇನು ಹೇಳ್ತೀವಿ ಮಗ? ಸೊ ಇಲ್ಲೊಬ್ಬರು ಅವರಿಗೆ ಏಜು 41 ಆಗಿದೆ, ಆದ್ರೂ ಈಗ ಬಂದಿವರು ಈ ಥರ ವಧುವರ ಸಮಾವೇಶನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಈಗಿನ ಪರಿಸ್ಥಿತಿ ಆಗಿದೆ ಅಂದರೆ ಹುಡುಗಿರ ಡಿಮ್ಯಾಂಡ್ ಎಷ್ಟಿದೆ ಅಂದರೆ ಏಜ್ ಆಗ್ತಾ ಹುಡುಗರಿಗೆ ಹುಡುಗಿರೇ ಸಿಗ್ತಾ ಇಲ್ಲ. ಸೊ 10 ಜನ ಹುಡುಗರಿಗೆ ಒಂದು ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಅದೇ ಮದುವೆ ಆಗೋದಕ್ಕೆ. ಸೊ ಅಷ್ಟು ಡಿಮ್ಯಾಂಡ್ ಇದೆ ಹುಡುಗಿರಿಗೆ. ಇಲ್ಲೇ ಬೆಂಗಳೂರಲ್ಲಿ ಒಂದು ಕಮ್ಯುನಿಟಿಯವರು ನಡೆಸ್ತಾ ಇದ್ದಾರೆ ವಧುವರ ಸಮಾವೇಶ ಅಂತ. ಆ ಸಮಾವೇಶಕ್ಕೆ ಎಲ್ಲೆಲ್ಲಿಂದನೂ ಜನ ಅರ್ಧ ಬಂದಿದ್ದಾರೆ. ಸೊ ಹುಡುಗಿರ ಡಿಮ್ಯಾಂಡ್ ಎಷ್ಟಿದೆ, ಈ ವಧುವರ ಸಮಾವೇಶ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ವಧುವರ ಸಮಾವೇಶ ಯಾವ ರೀತಿ ನಡೀತಾ ಇದೆ, ಜನಸಾಗರ ಯಾವ ರೀತಿ ಇದ್ದಾರೆ ಅಂತ. ಸೊ ಎಲ್ಲ ಊರುಗಳಿಂದ ಬಂದಿದ್ದಾರೆ ಇಲ್ಲಿ. ಸೊ ಗಂಡಿನವ್ರ ಕಡೆ, ಹೆಣ್ಣಿನವ್ರ ಕಡೆ ಎಲ್ಲ. ಸೊ ಈ ಫಂಕ್ಷನ್ಗೆ ಜನ ನೋಡಿ ಯಾವ ರೀತಿ ಸೇರಿದ್ದಾರೆ ಅಂತ. ದೂರದ ಊರುಗಳಿಂದ ಎಲ್ಲ ಬಂದಿದ್ದಾರೆ. ಶಿವಮೊಗ್ಗ, ದಾವಣಗೆರೆ, ಈ ರೀತಿ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ವಧುವರ ಸಮಾವೇಶ ಯಾವ ರೀತಿ ನಡೀತಾ ಇದೆ ಅಂತ. ಆ ತಂದೆ ಹೆಸರು ಗುರುಸ್ವಾಮಿ ಅಂತ, ಮಾತೃಭಾಷೆ ತೆಲುಗು ಇವ್ರದ್ದು. ಇಲ್ಲಿ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ಮಂಜುಳವಾಣಿ ಅಂತ ತಾಯಿ ಹೆಸರು. ಕ್ವಾಲಿಫಿಕೇಶನ್ ಇಂಟರ್ ಸೆಕೆಂಡ್ ಇಯರ್ ಮಾಡ್ಕೊಂಡಿದ್ದಾರೆ ಇವರು. ಮತ್ತು ಡೇಟ್ ಆಫ್ ಬರ್ತ್ ಅಕ್ಟೋಬರ್ 7, 1991 ಇವ್ರ ಡೇಟ್ ಆಫ್ ಬರ್ತು. ವರ್ಕು ಕ್ಯಾಶಿಯರ್. ಇಲ್ಲಿ ಇಂದೂಪುರಲ್ಲಿ ಮೋರ್ ಸೂಪರ್ ಮಾರ್ಕೆಟಲ್ಲಿ ಕ್ಯಾಶಿಯರ್ ಆಗಿದ್ದಾರೆ ಇವರು. ಸೊ ಈ ರೀತಿ ಡೀಟೇಲ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಕಂಪ್ಲೀಟ್ ಆಗಿ. ಮೈ ಸೆಲ್ಫ್ ಈಶ್ವರ್. ಮೈ ಫಾದರ್ ನೇಮ್ ಈಸ್ ಡಾಕ್ಟರ್ ರಾಮಂಜನಯ್ಯ. ಇವನೇನೆ ಕೇಳಿದಕ್ಕೆಲ್ಲ ಇಂಗ್ಲೀಷಲ್ಲೇ ಉತ್ತರ ಕೊಡ್ತಾನೆ. ಇವ್ರ ಅಪ್ಪ ಏನೋ ಇಂಗ್ಲೀಷೋನಾ? He is doctor by profession. My mother, she has done diploma, but she is housewife. Myself, I have completed MBBS and ಮೇಲ್ ಬರಬೇಡಿ. ಸೊ ಇಲ್ಲಿ ನೋಡ್ತಾ ಗಂಡಿನ ಕಡೆಯವರೆಲ್ಲ ಆ ಕಡೆ ಇದ್ದಾರೆ, ಹೆಣ್ಣಿನ ಕಡೆಯವರೆಲ್ಲ ಈ ಕಡೆ. ಸ್ವಲ್ಪ ತುಂಬಾ ಎಲ್ಲರೂ ಕೊಟ್ಟರೆ ಮಿಸ್ ಆಗುತ್ತೆ. ನಂಬರ್ 27 ಹೋಗ್ಬೋದು, ಮಾಡ್ತೀರಾ? ಚಿರಂಜೀವಿ M, ನ್ಯೂ ನಂಬರ್ 27. ಸ್ವಲ್ಪ ಕೆಳಗಡೆ ಹೋಗ್ಬಿಡಿ ಅಮ್ಮ. ಅವ್ರ ಮದರ್ ಎಲ್ಲಿದ್ದಾರೆ? ಸೊ ಸ್ಟೇಜ್ ಮೇಲೆ ಓಕೆ ಆದರೆ ಕೆಳಗಡೆ ಬಂದು ರೂಮಲ್ಲಿ ಮಾತಾಡಿಕೊಂಡು ಅವರು ರೈಟ್ ಅಂತ ಹೇಳ್ತಾರೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ. ಎಲ್ಲರೂ ಬೆಳಗ್ಗಿಂದ ಶಿವಮೊಗ್ಗ ದೂರದಿಂದ ಎಲ್ಲ ಬಂದಿದ್ದಾರೆ ಇಲ್ಲಿ ವಧುವರ ಸಮಾವೇಶಕ್ಕೆ. ಅಂದರೆ ಹುಡುಗಿದ್ದು ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ 30 ಏಜ್ ಆಗ್ತಿದ್ದಂಗೆ ಹುಡುಗರಿಗೆ ಬೆಲೆನೇ ಹಂಗಾಗೋಗಿದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಏನಿದ್ರು ಒಂದು 25ರಿಂದ ಹುಡುಕಿ ಬೇಗ ಮದುವೆ ಆಗಿ ಅಂತ ನಾನು ಹುಡುಗರಿಗೆ ಸಜೆಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಹುಡುಗಿರಿಗೆ ಹೆಂಗಿದ್ರು ಮದುವೆ ಆಗುತ್ತೆ. ಹುಡುಗಿರು ನಮಸ್ತೆ, ನನ್ನ ಹೆಸರು ನಾಗರಾಜು ಅಂತ. ತುಮಕೂರಿನವರು ನಾವು. ನನಗೆ 3 ಜನ ಮಕ್ಕಳು. ದೊಡ್ಡವರು ನರೇಂದ್ರ ಬಾಬು, IIT ಮಡ್ರಾಸ್ MTech ಅವ್ರದ್ದು ಮದುವೆ ಆಗಿದೆ. ರಿಜಿಸ್ಟ್ರೇಷನ್ ನಂಬರ್ 250. ಆಗಲ್ಲ ಇವನ್ ಸಲ್ಮಾನ್ ಖಾನ್ ಅಲ್ವಾ? ಓಲ್ಡ್ ರಿಜಿಸ್ಟ್ರೇಷನ್ ನಂಬರ್ 262. ಓಲ್ಡ್ ರಿಜಿಸ್ಟ್ರೇಷನ್ ನಂಬರ್ 050. ಇಷ್ಟೊಂದು ಡಿಮ್ಯಾಂಡ್ ಇದೆಯಲ್ಲ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗರು. ಓಲ್ಡ್ ರಿಜಿಸ್ಟ್ರೇಷನ್ ನಂಬರ್ 197. ಸೊ ಇವಾಗ ಹುಡುಗಿನ ಕರೀತಾ ಇದ್ದಾರೆ ಸ್ಟೇಜ್ ಮೇಲೆ. ಅವ್ರ ಆಕ್ಯುಪೇಷನ್ಸ್ ಎಲ್ಲ ಏನಿರುತ್ತೆ ಅಂತ
ಹಲೋ, ರಿಜಿಸ್ಟರ್ ನಂಬರ್ ಬಂದು 31. ನಾವು ದಾವಣಗೆರೆ ಚನ್ನಗಿರಿ ತಾಲೂಕು ದೊಡ್ಡಘಟ್ಟ ಅಂತಂದ ಹಳ್ಳಿಯವರು MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದೀವಿ, ಅಷ್ಟರಲ್ಲೆಲ್ಲ ಓದ್ಕೊಂಡು ಹೋಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಎನಿಬೇಡಿ ಯಾರಾದರೂ ಕೂಡ ಇಷ್ಟಪಟ್ಟಿದ್ದಾದರೆ ಈ 31 ಬೇಸಿಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅಶ್ವಿನಿ DL ಅಂತ, ನಾನು ದಾವಣಗೆರೆಯಿಂದ ಬಂದಿರೋದು. MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದೀನಿ. ಎಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಡೇಟ್ ಆಫ್ ಬರ್ತು 12/8/96. ಥ್ಯಾಂಕ್ ಯು. ರಿಜಿಸ್ಟರ್ ನಂಬರ್ 74 ಮತ್ತು 16 ಅನೌನ್ಸ್ ಆಗಿದೆ, ಬಟ್ ಹುಡುಗಿಯರ ಮೇಲ್ ಬಂದಿಲ್ಲ. ಕರೆದು ಈ ಥರ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ. ಅವ್ರು ಇಷ್ಟ ಆಗಿರೋರು ಗಂಡುಗಳು ಯಾರು DL ಅನಿಲ್ ಕುಮಾರ್, ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ದೀಪಕ್ ಕುಮಾರ್, ಕಮ್ಯುನಿಕೇಟ್ ಮಾಡ್ತಾರೆ. ದೀಪಕ್ ಏನು ಹೇಳೋರು ಗೊತ್ತಾಯ್ತಲ್ಲ, ಇದೆಲ್ಲ ನೋಡಿ ಊಟ ಬೇರೆ ಮೇಲಿದೆ, ಹೋದ್ರೆ ಸಾಕು. ಸೊ ಈ ಥರ ಇದೆ. ಸೊ ಆದಷ್ಟು ಬೇಗ ನಾವು ಮದುವೆ ಆಗಬೇಕು. ಹೆಣ್ಗಳಿಗಂತೂ ತುಂಬ ಡಿಮ್ಯಾಂಡ್ ಇದೆ. ಸೊ ಆಮೇಲೆ ಅವ್ರು ಕೇಳೋದು ಇಂಜಿನಿಯರ್ ಆಗಿರಬೇಕು, ಸಾಫ್ಟ್ವೇರ್ ಆಗಿರಬೇಕು, 1 ಲಕ್ಷ ಸ್ಯಾಲ್ರಿನೇ ಇರಬೇಕು ಅಂತಾರೆ. ಹಿಂಗಾದರೆ ತುಂಬ ಕಷ್ಟ ಇದೆ. ಯು ಗಾಯ್ಸ್, ನೀವು ಏನಾದರೂ ಓನಾಗಿ ಮಾಡಿ ಉದ್ಧಾರ ಆಗಬೇಕು. ಸೊ ನಂಬ್ಕೊಂಡಿರ್ಬೇಡ್ರಿ, ಒಳ್ಳೆಯದು ಮಾಡಿ ಮೇಲಕ್ಕೆ ಬನ್ನಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾನು ವೀಡಿಯೋಸ್ನ ನೋಡ್ತಾ ಇರಿ. ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ಇನ್ನೊಂದು ಡೌಟ್ ಏನಪ್ಪ ಅಂದರೆ, 41, 42 ಏಜ್ ಆಗಿರೋರು ಬಂದಿದ್ದರು ಈ ವಧುವರ ಸಮಾವೇಶಕ್ಕೆ. ಇದೆಲ್ಲ ನೋಡಿದ್ರೆ ತುಂಬ ಸ್ಕೇರಿ ಅನಿಸುತ್ತೆ.